ಸೊ ಒಂದೊಂದು ಸಲ ನೀವು ಮಸೀದಿಯಲ್ಲಿ ಪೂಜೆ ಮಾಡೋಕ್ಕೆ ಹೋದಾಗ ಈ ದ ಫಾಲ್ಸ್ ರಿಲಿಜನ್, ಕಾಫಿರ್ಗಳ ಫಾಲ್ಸ್ ರಿಲಿಜನ್ ಕೆಡವು ಹೋಗಲಿ ಅನ್ನೋ ಒಂದು ಮತ ಇಟ್ಕೊಂಡು ಅವ್ರು ಮಾಡಿದ್ದು. ಅದನ್ನು ನೀವು ವೈಟ್ ವಾಶ್ ಮಾಡಿ ಇವಾಗ ಕೇವಲ ದರೋಡೆ ಮಾಡೋದಕ್ಕೋಸ್ಕರ, ಅಲ್ಲಿದ್ದ ಧನಕ್ಕೋಸ್ಕರ ಅವ್ನು ಬಂದ ಅಂತ ಹೇಳಿದ್ರೆ ಖುದ್ದಾಗಿ ಅವರ ಕಂಟೆಂಪ್ರರಿ ಕ್ರಾನಿಕ್ಲರ್ಸ್ ಬೇರೆ ಕತೆ ಹೇಳ್ತಾ ಇದ್ದಾರೆ. ಸೊ ಸಿಮಿಲರ್ಲಿ ಇಲ್ಲೂ ಕಾಶಿನಲ್ಲೂ ನೀವು ನೋಡ್ತೀರಾ. ಆಮೇಲೆ ಅಫ್ಕೋರ್ಸ್ ನಾನು ಹೇಳ್ದಂಗೆ ಎಲ್ಲರೂ ಅದನ್ನು ಪುನರ್ನಿರ್ಮಾಣ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅದು ಅಗೇನ್ ಆ್ಯಂಡ್ ಅಗೇನ್ ಅಟ್ಯಾಕ್ಸ್ ಆಗ್ತಾನೆ ಬಂತು. ಜೌನ್ಪುರಿನ ಶಾರ್ಕಿ ನವಾಬ್ಸ್, ಆಮೇಲೆ ಸಿಕಂದರ್ ಲೋಧಿ, ಇವರೆಲ್ಲ ಬಂದು ಒಂದೊಂದು ಸತಿನೂ ದೇರ್ ವಾಸ್ ಅ ಡಿಫ್ರೆಂಟ್ ವೇವ್ ಆಫ್ ಡಿಸ್ಟ್ರಕ್ಷನ್. ಆಲ್ಮೋಸ್ಟ್ 89 ವರ್ಷ ಅಲ್ಲಿ ಇಟ್ ವಾಸ್ ಫುಲ್ಲಿ ಇನ್ ರೂಯಿನ್ಸ್. ಅದಾದ ನಂತರ ನಾನು ಹೇಳಿದ ನಾರಾಯಣ್ ಭಟ್ ಅನ್ನೋರು, ದೇವರ ಗ್ರೂಪ್ ಆಫ್ ಬ್ರಾಹ್ಮಿನ್ ಫ್ಯಾಮಿಲೀಸ್. ನಮ್ಮ ಕರ್ನಾಟಕ ಮತ್ತು ಮಹಾರಾಷ್ಟ್ರದಿಂದ 4 ಬ್ರಾಹ್ಮಣ ಪರಿವಾರಗಳು, ಶೇಷ, ಮೌನಿ, ಭಟ್ಟ ಮತ್ತು ಧರ್ಮಾಧಿಕಾರಿ, ಇವರೆಲ್ಲ ಅಷ್ಟು ಕಷ್ಟವಾದ ಒಂದು ಜಾಗಕ್ಕೆ, ಇಸ್ಲಾಮಿಕ್ ಸಲ್ತನತ್ ಇದ್ದ ಜಾಗದಲ್ಲಿ ಹೋಗಿ ಅಲ್ಲಿ ಒಂದು ಬೌದ್ಧಿಕ ಪುನರ್ನಿರ್ಮಾಣ ಮತ್ತು ಅಲ್ಲಿ ಏನು ಕ್ಷೀಣ ಆಗೋಗಿತ್ತೋ ಧರ್ಮ, ಅದನ್ನು ಪುನರುತ್ಥಾನ ಮಾಡೋಕ್ಕೆ ಅಲ್ಲಿ ಹೋಗಿ ವಾಸ ಮಾಡ್ತಾರೆ. ಆ ವಂಶದಲ್ಲಿ ಬಂದವರು ಈ ನಾರಾಯಣ್ ಭಟ್. ಸೊ ಆ ಕಾಲದಲ್ಲಿ ಅಕ್ಬರ್ ಶಾಸನ ಇತ್ತು, ಸ್ವಲ್ಪ ಸಹಿಷ್ಣುವಾದ ಮುಘಲ್ ರಾಜರು ಅಕ್ಬರ್. ಸೊ ಅವರ ಮತ್ತು ರಾಜ ತೋಡರ್ಮಲ್ ಇವರ ಸಹಾಯದಿಂದ ಅಲ್ಲಿ ನಾರಾಯಣ್ ಭಟ್ ಒಂದು ಭವ್ಯವಾದ ಮಂದಿರ ಕಟ್ಟಿಸ್ತಾರೆ. ಅದೊಂದು ಅಷ್ಟಮಂಡಪ, 8 ಮಂಡಪಗಳಿದ್ದ ಒಂದು ಮಂದಿರ. ಅದರ ಬಗ್ಗೆ ಸಾಕಷ್ಟು ದಾಖಲೆಗಳಿವೆ. ಅಲ್ಲಿ ಬಂದು ಯಾರ್ಯಾರು ಅದನ್ನು ನೋಡಿದ್ರು. ಒಂದು ಮ್ಯಾಪ್ ಕೂಡ ಜೇಮ್ಸ್ ಪ್ರಿನ್ಸೆಪ್ ಎನ್ನೋನು ಒಂದು ಮ್ಯಾಪ್ ಮಾಡ್ತಾನೆ. ಮಧ್ಯದಲ್ಲಿ ಇವತ್ತು ಎಲ್ಲಿ ಗ್ಯಾನ್ ವಾಪಿ ಮಸ್ಜಿದ್ ಇದೆ ಅದರ ಮಧ್ಯದಲ್ಲಿ ಇದ್ದ ಗರ್ಭಗೃಹದ ಒಂದು ಪಿಕ್ಚರ್, ಅದೆಲ್ಲ ಅಲ್ಲಿ ಮ್ಯಾಪ್ನಲ್ಲಿ ಅವ್ರು ತೋರಿಸ್ತಾರೆ. ಈ ಮಂದಿರವನ್ನು 1669ನಲ್ಲಿ ಔರಂಗಜೇಬ್ ಕೆಡವ್ತಾನೆ. ಆ ಕಾಲದಲ್ಲಿ ಶಿವಾಜಿ ಮಹಾರಾಜ್, ಛತ್ರಪತಿ ಶಿವಾಜಿ ಮಹಾರಾಜ್ ಜೀವಂತವಾಗಿದ್ದರು. ಅವರ ತಾಯಿಯಾದ ಜೀಜಾಬಾಯಿಗೆ ತುಂಬ ಕೋಪ ಬರುತ್ತಂತೆ. ಸಿಟ್ಟು ಬಂದು ಅವ್ರ ಮಗನಿಗೆ ಹೇಳ್ತಾರೆ, ನೀನು ಗಂಡಸಾದರೆ ನಿನ್ನ ಜೀವನದ ಗುರಿ ಈ ಮಂದಿರವನ್ನು ಪುನರ್ನಿರ್ಮಾಣ ಮಾಡುವುದು ಅಂತ. ಸೊ ಅದಾದ ಮೇಲೆ ಸಂಪೂರ್ಣ ಒಂದು ಮರಾಠ ಸಾಮ್ರಾಜ್ಯ ಏನಿತ್ತು, ಕಾಶಿ, ಮಥುರಾ, ಅಯೋಧ್ಯ, ಈ ಎಲ್ಲ ಪುಣ್ಯಕ್ಷೇತ್ರಗಳನ್ನು ವಾಪಸ್ ತಗೊಳ್ಬೇಕು ಅಂತ ಸತತವಾಗಿ ಅವರು ಪ್ರಯತ್ನ ಮಾಡ್ತಾನೆ ಇದ್ರು. ಪೇಶ್ವಾ ಬಾಜಿರಾವ್ ಆಗಿ ಮಹಾರಾಷ್ಟ್ರದಲ್ಲಿ ಕೂತ್ಕೊಂಡು ಉತ್ತರ ಪ್ರದೇಶದ ದೇವಸ್ಥಾನ ಇದು ಉತ್ತರ ಪ್ರದೇಶ, ಅದು ಬೇರೆ, ಅದು ಆ ಥರ ಒಂದು ಅನಿಸಿಕೆನೇ ಇರಲಿಲ್ಲವಲ್ಲ. ನಮ್ಮ ಈ ಮಹಾರಾಜರು ಅವ್ರನ್ನೆಲ್ಲ ಬಿಟ್ಬಿಡಿ, ನಮ್ಮ ಸಾಮಾನ್ಯ ಜನರು ಒಂದು ತೀರ್ಥಯಾತ್ರೆಗೆ ಹೋಗ್ತಾ ಇದ್ರು ಅವಾಗೆಲ್ಲ. ಕೇದಾರ್ನಾಥ್, ಬದ್ರಿನಾಥ್ ಅಲ್ಲಿ ಹೋಗಿ ಜೀವಂತವಾಗಿ ಬಂದ್ರೇನೆ ನಿಮ್ಗೆ ಎಲ್ಲರಿಗೂ ಆರತಿ ತಗೊಂಡು ಅಷ್ಟೆಲ್ಲ ಕಷ್ಟಪಡ್ಕೊಂಡು ಬಂದ್ರಿ ಅಂತ. ಕರ್ನಾಟಕದವರು ಆಲ್ ಓವರ್, ನೀವು ಮಹಾರಾಷ್ಟ್ರ ಕ್ರಾಸ್ ಮಾಡಬೇಕು, ಮಧ್ಯಪ್ರದೇಶ್, ಉತ್ತರ ಪ್ರದೇಶ್, ಯಾವ ಭಾಷೆ ಮಾತಾಡ್ತಾ ಇದ್ರು ಒಬ್ರಿಗೊಬ್ರು. ಅಲ್ಲಿಂದ ನೀವು ಬೇರೆ ದೇಶದಿಂದ ಬಂದವರು, ನೀವು ಫಾರಿನರ್ಸು, ನೀವು ನಮ್ಮ ದೇಶಕ್ಕೆ ಬರಬಾರ್ದು ಅಂತ ಯಾರೂ ಅವ್ರಿಗೆ ಸ್ಟಾಪ್ ಮಾಡಲಿಲ್ಲ. ಸೊ ಈ ರಾಷ್ಟ್ರನೇ ನಾವಲ್ಲ. ಬ್ರಿಟಿಷ್ ಬಂದಮೇಲೆ ನೀವು ಹೇಳ್ದಂಗೆ ಹೇಗೆ ಬ್ರಿಟಿಷ್ ಬಂದು ನಮಗೆ ಒಂದು ರಾಷ್ಟ್ರೀಯತೆಯ ಒಂದು ಇದು ಕೊಟ್ಟರು ಅನ್ನೋದು, ದಿಸ್ ಇಟ್ ಸೆಲ್ಫ್ ಡಿಸ್ಪ್ರೂವ್ಸ್ ದ್ಯಾಟ್. ಸೊ ಇಟ್ ವಾಸ್ ಅ ಕಾಮನ್ ಕಲ್ಚರಲ್ ಇನ್ಫ್ಲೂಯೆನ್ಸ್. ಸೊ ಮರಾಠ ಸಾಮ್ರಾಜ್ಯದ ಎಲ್ಲ ಪೇಶ್ವೆಗಳು ಈ ಪುನರ್ನಿರ್ಮಾಣಕ್ಕೆ ಅವರು ಸತತವಾಗಿ ಪ್ರಯತ್ನ ಮಾಡ್ತಾನೆ ಇದ್ರು. ಇವಾಗ ನೀವೇನು ಅಲ್ಲಿ ದೇವಸ್ಥಾನ ನೋಡ್ತೀರಾ, ಅದನ್ನು ಇಂದೋರಿನ ಮರಾಠ ರಾಣಿ ಮಹಾರಾಣಿ ಅಹಿಲ್ಯಾಬಾಯಿ ಹೋಲ್ಕರ್ ಅವರು ಅದನ್ನು ಸ್ಥಾಪನೆ ಮಾಡಿದ್ದು ಅರೌಂಡ್ 1780. ಗೋಪುರಕ್ಕೆ ಚಿನ್ನ ಹಾಕಿದ್ದು ಮಹಾರಾಜ ರಣಜೀತ್ ಸಿಂಗ್. ಇವತ್ತು ಸಿಖ್ಖರು, ಹಿಂದೂಗಳು ಬೇರೆ, ಖಾಲಿಸ್ತಾನ್ ನಮಗೆ ಬೇರೆ ದೇಶ ಬೇಕು ಅನ್ನೋರು, ಅವರ ಮೋಸ್ಟ್ ಇಂಪಾರ್ಟೆಂಟ್ ಸಿಖ್ ಮಹಾರಾಜ ರಣಜೀತ್ ಸಿಂಗ್ ಅವರು ಅದನ್ನು ಸ್ವರ್ಣಮಂಡಿತ ಮಾಡಿ ಕಾಶಿ ವಿಶ್ವನಾಥ್ನಿಗೆ. ಆ್ಯಂಡ್ ಅದ್ರ ಜೊತೆಗೆ ಅಜಿತ್ ಜಿ ಅವ್ರು ಕೇವಲ ಒಂದು 20 ವರ್ಷದ ಹುಡುಗ ಆಗಿರ್ಬೋದು ರಣಜೀತ್ ಸಿಂಗ್. ಆವಾಗ ಅಹಮದ್ ಶಾ ದುರ್ರಾನಿ, ಅಫ್ಘಾನಿಸ್ತಾನಿನ ಸುಲ್ತಾನ್, ಅವನನ್ನು ಸೋಲಿಸ್ತಾನೆ ರಣಜೀತ್ ಸಿಂಗ್. ಆವಾಗ ಅವ್ರು ಮಾಡುವ ಒಂದು ಡಿಮಾಂಡ್ ಏನಂದರೆ, ಗಜ್ನಿನಲ್ಲಿರುವ ಸೋಮನಾಥ ಮಂದಿರದ ದ್ವಾರ ನಮಗೆ ವಾಪಸ್ ಕೊಡಿ ಅಂತ. 800 ವರ್ಷ ಆಗೋಗಿತ್ತು. ಇವನು ಒಂದು 18-19 ವರ್ಷದ ಯುವಕ, ಅವನಿಗಷ್ಟು ವಿದ್ಯಾಭ್ಯಾಸನೂ ಇತ್ತೋ ಇಲ್ವೋ ಗೊತ್ತಿಲ್ಲ. ಆದರೂ 800 ವರ್ಷ ಮುಂಚೆ ನಮ್ಮ ಒಂದು ಪವಿತ್ರ ಕ್ಷೇತ್ರವನ್ನು ಕೆಡವಲಾಯಿತು, ಅಲ್ಲಿದ್ದ ದ್ವಾರವನ್ನು ನೀವು ವಾಪಸ್ ಕೊಡು ಅಂತ ಕೇಳಬೇಕಂದ್ರೆ ಆ ಇತಿಹಾಸ ಪ್ರಜ್ಞೆ, ಆ ಧರ್ಮದ ಪ್ರಜ್ಞೆ ಎಷ್ಟಿರ್ಬೋದು ಒಂದು ಸಿಖ್ ಮಹಾರಾಜನಲ್ಲಿ ಅಂತ ನೀವು ಊಹಿಸ್ಬೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.